ಹಾಯ್ ಫ್ರೆಂಡ್ಸ್, ಒಂದು ಸಿನಿಮಾ ಆಗಬೇಕಂದ್ರೆ ಬರೀ ಹೀರೋ ಹೀರೋಯಿನ್ ಇದ್ರೆ ಸಾಲದು, ಅವರೊಂದಿಗೆ ಪೋಷಕ ಪಾತ್ರ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾದರೆ ಸ್ಯಾಂಡಲ್ವುಡ್ನಲ್ಲಿ ಸಪೋರ್ಟಿಂಗ್ ರೋಲ್ನಲ್ಲಿ ಮಿಂಚಿದ ನಟರು ಯಾರ್ಯಾರು? ಹೀರೋಗಳಿಗಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದವರು ಯಾರು? ಇವತ್ತಿಗೂ ಅದೇ ಫಾರ್ಮ್ನಲ್ಲಿರೋರು ಯಾರು? ಸದ್ಯ ಆ ಪೋಷಕ ನಟರೆಲ್ಲ ಈಗ ಏನು ಮಾಡ್ತಿದ್ದಾರೆ? ಎಷ್ಟು ವಯಸ್ಸಾಗಿದೆ? ಹೆಂಡತಿ ಮಕ್ಕಳು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅವಿನಾಶ್ ಸ್ಯಾಂಡಲ್ವುಡ್ ಮೋಸ್ಟ್ ಟ್ಯಾಲೆಂಟೆಡ್ ನಟರ ಪೈಕಿ ಅವಿನಾಶ್ ಕೂಡ ಒಬ್ರು. 1985ರಲ್ಲಿ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟ ಇವರು ವಿಲನ್ ಸೇರಿದಂತೆ ಪೋಷಕ ಪಾತ್ರಗಳಲ್ಲಿ ಹೆಚ್ಚು ಫೇಮಸ್ ಆದ್ರು. ಕನ್ನಡದಲ್ಲಿ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ತಮಿಳು, ತೆಲುಗು ಚಿತ್ರರಂಗದಲ್ಲೂ ದೊಡ್ಡ ಹೆಸರು ಮಾಡಿದ್ದಾರೆ. ಇನ್ನು ಅವಿನಾಶ್ ಪತ್ನಿ ಮಾಳವಿಕಾ ಕೂಡ ಸಿನಿಮಾ, ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದು ಚಿರಪರಿಚಿತರಾಗಿದ್ದಾರೆ. ದಂಪತಿಗೆ ವಿಶೇಷ ಚೇತನ ಮಗುವಿದ್ದು ತುಂಬಾ ಕಾಳಜಿಯಿಂದ ನೋಡಿಕೊಳ್ತಿದ್ದಾರೆ. ಸದ್ಯ ಅವಿನಾಶ್ಗೆ 65 ವರ್ಷ ವಯಸ್ಸಾಗಿದ್ದು ಈಗಲೂ ಸಿನಿರಂಗದಲ್ಲಿ ಆಕ್ಟಿವ್ ಇದ್ದಾರೆ. ಸುಂದರ್ ರಾಜ್ ತಮಿಳುನಾಡು ಮೂಲದ ಸುಂದರ್ ರಾಜ್ ಬೆಳೆದಿದ್ದು ಕನ್ನಡ ನಾಡಿನಲ್ಲಿ. ಇಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ತಮಿಳಿನಲ್ಲೂ ಬೆರಳೆಣಿಕೆಯಷ್ಟು ಸಿನಿಮಾ ಮಾಡಿದ್ದಾರೆ. ಪೋಷಕ ಪಾತ್ರಗಳ ಮೂಲಕ ತಮ್ಮದೇ ಛಾಪು ಮೂಡಿಸಿರುವ ಇವರು ಇವತ್ತಿಗೂ ನಟನಾ ವೃತ್ತಿ ಬಿಟ್ಟಿಲ್ಲ. ಸದ್ಯ ಇವರಿಗೆ 74 ವರ್ಷ ವಯಸ್ಸಾಗಿದ್ದು ಪತ್ನಿ ಪ್ರಮೀಳಾ ಜೋಶಾಯಿ, ಮಗಳು ಮೇಘನಾ ರಾಜ್ ಕೂಡ ನಟಿಯರಾಗಿದ್ದಾರೆ. ಅಳಿಯ ಚಿರು ಸರ್ಜಾರನ್ನು ಕಳೆದುಕೊಂಡಿರುವ ಸುಂದರ್ ರಾಜ್ ಮೊಮ್ಮಗನ ಜೊತೆ ಕಾಲ ಕಳೆಯುತ್ತಿದ್ದಾರೆ. ರಮೇಶ್ ಭಟ್ ಶಂಕರ್ ನಾಗ್ ಮೂಲಕ ಸಿನಿ ಇಂಡಸ್ಟ್ರಿಗೆ ಬಂದು ದಿಗ್ಗಜ ನಟರ ಜೊತೆ ನಟಿಸಿದವರು ರಮೇಶ್ ಭಟ್. ಸುಮಾರು 80 ಸಿನಿಮಾಗಳಲ್ಲಿ ನಟಿಸಿರುವ ಇವರು ವೈವಿಧ್ಯಮಯ ಪಾತ್ರಗಳ ಮೂಲಕ ಫೇಮಸ್ ಆಗಿದ್ದಾರೆ. ಶಂಕರ್ ನಾಗ್ ಜೊತೆಗಿನ ಇವರ ಪಾತ್ರಗಳನ್ನಂತೂ ಮರೆಯೋಕೆ ಆಗಲ್ಲ. ಸದ್ಯ ಪತ್ನಿ, ಮಗ, ಸೊಸೆ, ಇಬ್ಬರು ಮೊಮ್ಮಕ್ಕಳ ಜೊತೆ ಕಾಲ ಕಳೆಯುತ್ತಿರುವ ರಮೇಶ್ ಭಟ್ ಸಿನಿಮಾಗಳಲ್ಲಿ ನಟಿಸ್ತಿಲ್ಲ. ತುಂಬಾ ದಿನಗಳ ಬಳಿಕ ಸೀರಿಯಲ್ ಒಂದರಲ್ಲಿ ಕಾಣಿಸಿಕೊಂಡಿರುವ ರಮೇಶ್ ಭಟ್ಗೆ ಸದ್ಯ 79 ವರ್ಷ ವಯಸ್ಸಾಗಿದೆ. ಶ್ರೀನಿವಾಸ್ ಮೂರ್ತಿ ನಟ, ನಿರ್ದೇಶಕ, ನಿರ್ಮಾಪಕರು ಆಗಿರುವ ಶ್ರೀನಿವಾಸ್ ಮೂರ್ತಿ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ರಾಜ್ಕುಮಾರ್ ಜೊತೆಗಿನ ಸಿನಿಮಾಗಳಂತೂ ಇವರಿಗೆ ದೊಡ್ಡ ಸಕ್ಸಸ್ ತಂದುಕೊಡ್ತು. ಸದ್ಯ ಇವರಿಗೆ 77 ವರ್ಷ ವಯಸ್ಸಾಗಿದ್ದು ಈಗಲೂ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಇವರ ಪತ್ನಿ ಹೆಸರು ಪುಷ್ಪಾ. ದಂಪತಿಗೆ ನವೀನ್ ಕೃಷ್ಣ ಮತ್ತು ಯೋಗಿತಾ ನಾಗ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಮಗ ನವೀನ್ ಕೃಷ್ಣ ಕೂಡ ನಿರ್ದೇಶಕ, ಬರಹಗಾರರಾಗಿದ್ದು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಎಂತಹದ್ದೇ ಪಾತ್ರ ಕೊಟ್ಟರೂ ಜೀವ ತುಂಬುವ ನಟ ಮುಖ್ಯಮಂತ್ರಿ ಚಂದ್ರು. ಅದರಲ್ಲೂ ಪೋಷಕ ಪಾತ್ರಗಳಲ್ಲಿ ಇವರ ಅಭಿನಯಕ್ಕೆ ಸಾಟಿ ಯಾರಿಲ್ಲ. ಸುಮಾರು 500 ಸಿನಿಮಾಗಳಲ್ಲಿ ನಟಿಸಿರುವ ಮುಖ್ಯಮಂತ್ರಿ ಚಂದ್ರು ಈಗಲೂ ಅದೇ ಫಾರ್ಮ್ನಲ್ಲಿದ್ದಾರೆ. ಪದ್ಮಾ ಎಂಬುವವರನ್ನ ಮದುವೆ ಆಗಿರುವ ಮುಖ್ಯಮಂತ್ರಿ ಚಂದ್ರುಗೆ ಇಬ್ಬರು ಮಕ್ಕಳಿದ್ದಾರೆ. ಮಗ ಶರತ್ ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯ ಇವರಿಗೆ 71 ವರ್ಷ ವಯಸ್ಸಾಗಿದೆ. ದೊಡ್ಡಣ್ಣ ಪೋಷಕ ಪಾತ್ರ, ಕಾಮಿಡಿ, ವಿಲನ್ ಸೇರಿದಂತೆ ಎಲ್ಲ ಪಾತ್ರಗಳಿಗೂ ಸೈ ಎನಿಸಿಕೊಂಡ ನಟ ದೊಡ್ಡಣ್ಣ. 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಇವತ್ತಿಗೂ ಸಿನಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಿನಿಮಾ, ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಇನ್ನು ದೊಡ್ಡಣ್ಣ ಶಾಂತ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ಇಬ್ಬರು ಹೆಣ್ಮಕ್ಕಳು, ಓರ್ವ ಮಗ ಸೇರಿ 3 ಮಕ್ಕಳಿದ್ದಾರೆ. ಮಗಳು ಉಷಾ ರಾಜಕಾರಣಿ ವೀರೇಂದ್ರ ಅವರನ್ನ ಮದುವೆ ಆಗಿದ್ದಾರೆ. 2ನೇ ಮಗಳು ಚೈತ್ರ, ಮಗನ ಹೆಸರು ಸುಗರೇಶ್. ಸದ್ಯ ದೊಡ್ಡಣ್ಣ ಅವರಿಗೆ 75 ವರ್ಷ ವಯಸ್ಸಾಗಿದೆ. ಅಚ್ಯುತ್ ಕುಮಾರ್ 2003ರಲ್ಲಿ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟ ಅಚ್ಯುತ್ ಕುಮಾರ್ ಸದ್ಯ ಬಹುಬೇಡಿಕೆಯ ನಟರಾಗಿದ್ದಾರೆ. ಈಗ ಬರೋ ಬಹುತೇಕ ಸಿನಿಮಾಗಳಲ್ಲಿ ಅಚ್ಯುತ್ ಕುಮಾರ್ ಇದ್ದೇ ಇರ್ತಾರೆ. ಅಷ್ಟರ ಮಟ್ಟಿಗೆ ತಮ್ಮ ನಟನೆಯ ಮೂಲಕ ಕಮಾಲ್ ಮಾಡ್ತಿದ್ದಾರೆ. ಪೋಷಕ ಪಾತ್ರ, ವಿಲನ್, ಕಾಮಿಡಿ ಹೀಗೆ ಎಂತಹದ್ದೇ ಪಾತ್ರವಿದ್ರೂ ಅದಕ್ಕೆ ಜೀವ ತುಂಬಿ ನಟಿಸುವ ಇವರು ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದಾರೆ. ತಮಿಳು, ತೆಲುಗಿನಲ್ಲೂ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಇನ್ನು ಇವರ ಪತ್ನಿ ಹೆಸರು ನಂದಿನಿ ಪಟವರ್ಧನ್. ಇವರು ಕೂಡ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ದಂಪತಿಗೆ ಓರ್ವ ಮಗಳಿದ್ದು ಇನ್ನು ಓದುತ್ತಿದ್ದಾರೆ. ಸದ್ಯ ಅಚ್ಯುತ್ ಕುಮಾರ್ಗೆ 59 ವರ್ಷ ವಯಸ್ಸಾಗಿದೆ. ರಂಗಾಯಣ ರಘು ಕನ್ನಡ ಚಿತ್ರರಂಗದ ಸಕಲ ಕಲಾವಲ್ಲಭ ನಟ ರಂಗಾಯಣ ರಘು ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗಂತೂ ಬಹುತೇಕ ಸಿನಿಮಾಗಳಲ್ಲಿ ಇವರ ಪಾತ್ರ ಇದ್ದೇ ಇರುತ್ತೆ. ಸದ್ಯ ಇವರಿಗೆ 60 ವರ್ಷ ವಯಸ್ಸಾಗಿದೆ.
ಇವರ ಪತ್ನಿ ಮಂಗಳಾ ಕೂಡ ರಂಗಭೂಮಿ ಕಲಾವಿದೆಯಾಗಿದ್ದು ನಾಟಕಗಳನ್ನ ಆಯೋಜಿಸಿ ಖುದ್ದು ತಾವೇ ನಿರ್ದೇಶನ ಕೂಡ ಮಾಡ್ತಾರೆ. ಇನ್ನು ಇವರಿಗೆ ಓರ್ವ ಮಗಳಿದ್ದು ಆಕೆ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ದಾರೆ. ದತ್ತಣ್ಣ ಸೇನೆಯಲ್ಲಿ 20 ವರ್ಷ ಕೆಲಸ ಮಾಡಿ 45ನೇ ವಯಸ್ಸಿಗೆ ಹಿಂದಿ ಸಿನಿಮಾ ಮೂಲಕ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟವರು ದತ್ತಣ್ಣ. ಇದುವರೆಗೂ 217ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಪೋಷಕ ಪಾತ್ರದ ಮೂಲಕ ತುಂಬಾ ಪ್ರಖ್ಯಾತರಾದ್ರು. ಅಷ್ಟೇ ಅಲ್ಲ, ಹಲವು ಸೀರಿಯಲ್ಗಳಲ್ಲೂ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಇನ್ನು ಶೂಟಿಂಗ್ನಲ್ಲಿಯೇ ಬ್ಯುಸಿಯಾಗಿದ್ದ ದತ್ತಣ್ಣ ಇದುವರೆಗೂ ಮದುವೆ ಆಗಿಲ್ಲ. 53 ವರ್ಷ ವಯಸ್ಸಾದ್ರೂ ಏಕಾಂಗಿಯಾಗಿದ್ದಾರೆ. ಪೃಥ್ವಿರಾಜ್ ರಂಗಭೂಮಿ ಕಲಾವಿದ. ಹಿರಿಯ ನಟ ಪೃಥ್ವಿರಾಜ್ ಪೋಷಕ ಪಾತ್ರಗಳ ಮೂಲಕವೇ ಹೆಚ್ಚು ಚಿರಪರಿಚಿತರಾಗಿದ್ದಾರೆ. 4 ದಶಕಗಳ ಕಾಲ ಸಿನಿ ಇಂಡಸ್ಟ್ರಿಯಲ್ಲಿದ್ದ ಇವರು 116ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಸೀರಿಯಲ್ಗಳ ಮೂಲಕವೂ ಹೆಸರು ಮಾಡಿದ್ದಾರೆ. ಸದ್ಯ ಇವರಿಗೆ 77 ವರ್ಷ ವಯಸ್ಸಾಗಿದ್ದು ಸಿನಿಮಾದಿಂದ ತೆರೆಮರೆಗೆ ಸರಿದಿದ್ದಾರೆ. ಇನ್ನು ಇವರ ಪತ್ನಿ ಹೆಸರು ಶ್ರೀದೇವಿ. ಇವರಿಗೆ 2 ಮಕ್ಕಳಿದ್ದಾರೆ. ಶ್ರೀನಿವಾಸ್ ಪ್ರಭು ರಂಗಭೂಮಿ, ಸಂಗೀತ, ಸಾಹಿತ್ಯ, ನೃತ್ಯ, ಕಿರುತೆರೆ, ಸಿನಿಮಾ ಹೀಗೆ ವಿವಿಧ ಸಾಂಸ್ಕೃತಿಕ ರಂಗದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಶ್ರೀನಿವಾಸ್ ಪ್ರಭು ಪೋಷಕ ಪಾತ್ರಗಳ ಮೂಲಕ ತಮ್ಮದೇ ಛಾಪು ಮೂಡಿಸಿದ್ದಾರೆ. 100 ಸಿನಿಮಾಗಳಲ್ಲಿ ನಟಿಸಿರುವ ಇವರು ಖ್ಯಾತ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ರ ಆರಂಭದ ಸುಮಾರು 20 ಸಿನಿಮಾಗಳಿಗೆ ವಾಯ್ಸ್ ಕೊಟ್ಟಿರೋದು ಇವರೇ. ಇನ್ನು ಇವರ ಪತ್ನಿ ರಂಜಿನಿ ಕಾಲೇಜು ಶಿಕ್ಷಕಿಯಾಗಿದ್ದು ರಂಗಭೂಮಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇನ್ನು ಇವರಿಗೆ 2 ಮಕ್ಕಳು. ಮಗಳು ಅನ್ವಿ ಭರತನಾಟ್ಯ ಡ್ಯಾನ್ಸರ್ ಆಗಿದ್ದು ಇಂಗ್ಲಿಷ್ನಲ್ಲಿ ಕವಿತೆ ಬರೀತಾರೆ. ಮಗ ಅನಿರುದ್ಧ್ ವೆಸ್ಟರ್ನ್ ಮ್ಯೂಸಿಷಿಯನ್ ಆಗಿದ್ದಾರೆ. ಶ್ರೀನಿವಾಸ್ ಪ್ರಭು ಅವರಿಗೆ ಸದ್ಯ 70 ವರ್ಷ ವಯಸ್ಸಾಗಿದೆ. ಶರತ್ ಲೋಹಿತಾಶ್ವ ಹಿರಿಯ ನಟ ಲೋಹಿತಾಶ್ವ ಅವರ ಮಗ ಶರತ್ ಲೋಹಿತಾಶ್ವ. ಇವರು ಕೂಡ ರಂಗಭೂಮಿ ಮೂಲಕ ಸಿನಿರಂಗಕ್ಕೆ ಕಾಲಿಟ್ಟು ಖಳನಾಯಕ, ಪೋಷಕ ಪಾತ್ರಗಳ ಮೂಲಕ ಹೆಸರು ಮಾಡಿದ್ರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಸದ್ಯ ಆರೋಗ್ಯ ಸಮಸ್ಯೆಗಳಿಂದ ತೆರೆಮರೆಗೆ ಸರಿದಿದ್ದಾರೆ. ಇವರ ಪತ್ನಿ ಹೆಸರು ಸುಚಿತ್ರಾ. ದಂಪತಿಗೆ 1 ಹೆಣ್ಣು 1 ಗಂಡು ಸೇರಿ 2 ಮಕ್ಕಳಿದ್ದಾರೆ. ಶರತ್ ಲೋಹಿತಾಶ್ವಗೆ ಈಗ 53 ವರ್ಷ ವಯಸ್ಸಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವರಲ್ಲಿ ಬಹುತೇಕರು ಇವತ್ತಿಗೂ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಮತ್ತೆ ಕೆಲವರು ನಾನಾ ಕಾರಣಗಳಿಂದ ತೆರೆಮರೆಗೆ ಸರಿದಿದ್ದಾರೆ. ಆದರೆ ಇವರ ಆಕ್ಟಿಂಗ್ ಮಾತ್ರ ಇವತ್ತಿಗೂ ಶಾಶ್ವತವಾಗಿದೆ. ದಶಕಗಳ ಹಿಂದಿನ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರ್ತಿತ್ತು. ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗ್ತಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.